ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗ್ ನಿಮಗೋಸ್ಕರ ಆಗಿರುತ್ತೆ. ಕೇವಲ ನಿಮಗೋಸ್ಕರ ಮಾತ್ರ ಆಗಿರುತ್ತೆ. ನಿಮ್ಮ ಮನಸ್ಸಿನ ಆ ಒಂದು ಆಸೆ ಇರ್ಬೋದು, ನೀವು ತುಂಬಾ ಸಮಯದಿಂದ ಕಾಯ್ತಾ ಇರ್ಬೋದು. ಒಂದು ಕನಸು ಕಂಡಿರ್ಬೋದು, ಇಲ್ಲ ಏನಾದ್ರೂ ನಿಮ್ಮ ಪ್ರೀತಿ ವಿಚಾರದಾಗಿ ಆಗಿರ್ಬೋದು. ಯಾವ್ದಾದ್ರೂ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇದ್ದೇ ಇರುತ್ತೆ. ಅದು ಈ ವರ್ಷ ನಿಜವಾಗುತ್ತಿದೆಯಾ? ಅಥವಾ ಇನ್ನೂ ಸ್ವಲ್ಪ ಸಮಯ ಯೂನಿವರ್ಸ್ ನಿಮಗೆ ಪರೀಕ್ಷೆ ಕೊಡ್ತಾ ಇದ್ದಾರಾ? ಈ ರೀಡಿಂಗ್ ನಲ್ಲಿ ನಿಮ್ಮ ಹಾರ್ಟ್ ಡಿಸೈರ್ ಬಗ್ಗೆ ಸತ್ಯ ಏನು ಅಂತ ನಾವು ನೋಡೋಣ. ಟೈಮಿಂಗ್ ಹೇಗಿದೆ? ಎನರ್ಜಿ ನಿಮ್ಮ ಪರವಾಗಿದೆಯಾ? ಅಥವಾ ಏನಾದರೂ ಬ್ಲಾಕ್ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಡ್ಸ್ ನಿಮಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಕೊಡುತ್ತೆ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಶಿಫ್ಟ್ ಆಗ್ಬಹುದು ಅಂತ ಮೆಸೇಜ್ ಬರ್ಬೋದು. ಒಂದು ಜನರಿಕ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟವಾಗಿರೋ ದೇವರನ್ನ 3 ಬಾರಿ ನೆನೆಸ್ಕೊಂಡು, 3 ಸಲ ನಿಮ್ಮ ಹೆಸರನ್ನು ಹೇಳ್ಕೊಂಡು, ನಿಮ್ ಇಷ್ಟವಾಗಿರೋ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ರೀಡಿಂಗ್ ನಲ್ಲಿ ನಾವು ನಿಮ್ಮ ಡಿಸೈರ್ ಈ ವರ್ಷ ಫುಲ್ಫಿಲ್ ಆಗುತ್ತಾ? ಡಿಲೇ ಆಗಿದ್ರೆ ಏನ್ ಕಾರಣ ಇರುತ್ತೆ? ಯೂನಿವರ್ಸ್ ನಿಮ್ಗೆ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ? ನೆಕ್ಸ್ಟ್ ಆಕ್ಷನ್ ಏನ್ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈ ರೀಡಿಂಗ್ ಟೈಮ್ಲೆಸ್ ಆಗಿರುತ್ತೆ. ನೀವು ಫಸ್ಟ್ ಟೈಮ್ ಯಾವಾಗ ನೋಡ್ತೀರಾ ಆವಾಗ ಕನೆಕ್ಟ್ ಆಗುತ್ತೆ. ನೀವು ಇದನ್ನ ನೋಡಿದ ಸಮಯದಲ್ಲಿ ಇದು ನಿಮಗೆ ಅಪ್ಲೈ ಆಗುತ್ತೆ ಅಂತ ನಾನು ಭಾವಿಸ್ತಾ ಈ ರೀಡಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಫಸ್ಟ್ ಕಾರ್ಡ್ 7 ಆಫ್ ಕಪ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ ಲವರ್ ಕಾರ್ಡ್ ಬಂದಿದೆ. ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ವೀಲ್ ಆಫ್ ಫಾರ್ಚೂನ್ ಬಂದಿದೆ ಅಂಡ್ ಒನ್ ಮೋರ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಕಾರ್ಡ್ ಸ್ಪ್ರೆಡ್ ಆಗಿದೆ. ನಿಮ್ಮ ಮನಸ್ಸಲ್ಲಿ ಈಗ ತುಂಬಾ ಕನ್ಫ್ಯೂಷನ್ ಇರ್ಬೋದು. ಇಲ್ಲಿ 7 ಆಫ್ ಕಪ್ಸ್ ಹೇಳೋದು ಏನಂದ್ರೆ, ನೀವು ಒಂದೇ ಆಸೆ ಅಲ್ಲ, ಹಲವು ಪಾಸಿಬಿಲಿಟೀಸ್ ಬಗ್ಗೆ ಯೋಚಿಸ್ತಾ ಇದ್ದೀರಾ. ಅದು ನಿಮ್ಮ ಪ್ರೀತಿ ವಿಚಾರವಾಗಿರ್ಬೋದು, ನಿಮ್ಮ ಜೀವನದ ವಿಚಾರ ಆಗಿರ್ಬೋದು, ಜಾಬ್ ಇರ್ಬೋದು, ಮದ್ವೆ ವಿಚಾರ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಇರ್ಬೋದು. ತುಂಬಾ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ಅದರಲ್ಲಿ ಯಾವುದು ನಿಜವಾಗುತ್ತಿದೆ, ಯಾವುದು ಇಲ್ಯೂಷನ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಇನ್ ಕೇಸ್ ನೀವು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಇದು ನನ್ನ ಭ್ರಮೆನಾ, ನಾನು ತಪ್ಪು ದಾರಿಯಲ್ಲಿದ್ದೀನಾ, ಇಲ್ಲ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಈ ತರ ಒಂದು ನಿಜ ಆಗುತ್ತಾ ಇಲ್ಲ ಇಲ್ಯೂಷನ್ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಲ್ಲಿ ಒಂದು ಪವರ್ಫುಲ್ ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಲವರ್ಸ್ ಕಾರ್ಡ್ ಬಂದಿದೆ. ಇದು ಕ್ಯಾಶುಯಲ್ ವಿಶ್ ಅಲ್ಲ. ನಿಮ್ಗೆ ಈ ಥಾಟ್ ಬಂದಿದೆ, ನಿಮ್ಗೆ ಈ ತರ ಆಸೆ ಬಂದಿದೆ ಅಂದ್ರೆ ಇದು ಕ್ಯಾಶುಯಲ್ ವಿಶ್ ಅಲ್ವೇ ಅಲ್ಲ. ಇದು ನಿಮ್ಮ ಹಾರ್ಟ್ ಜೊತೆ ಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿರುವ ಡಿಸೈರ್ ಆಗಿರುತ್ತೆ. ಇದು ಲವ್ ಆಗಿರ್ಬೋದು, ಸೋಲ್ಮೇಟ್ ಕನೆಕ್ಷನ್ ಆಗಿರ್ಬೋದು, ಅಥವಾ ಲೈಫ್ ಚೇಂಜಿಂಗ್ ಡಿಸಿಷನ್ ಆಗಿರ್ಬೋದು. ನೀವು ಒಂದು ಚಾಯ್ಸ್ ಮಾಡಬೇಕಾಗಿದೆ. ಹಾರ್ಟ್ ವರ್ಸಸ್ ಮೈಂಡಾ, ಯಾವುದು ಆಯ್ಕೆ ಮಾಡ್ತಿರೋ ಅದು ನಿಮ್ಮ ಫ್ಯೂಚರ್ ಶೇಪ್ ಮಾಡುತ್ತೆ. ನಿಮ್ಮ ಮನ್ಸಿನ ಮಾತು ಕೇಳ್ತೀರಾ, ನಿಮ್ಮ ಬುದ್ಧಿಶಕ್ತಿ ಮಾತು ಕೇಳ್ತೀರಾ, ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು ಸ್ವಲ್ಪ ಪೇಷನ್ಸ್ ಇರ್ಲಿ ಅಂತ. ಏನಕ್ಕಂದ್ರೆ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ತುಂಬಾ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದೆ ನಿಮ್ಗೆ. ಟೈಮಿಂಗ್ ಡಿವೈನ್ ಆಗಿದೆ. ಡಿವೈನ್ ಎನರ್ಜಿ ಟೈಮಿಂಗ್ ಅಲ್ಲಿ ಸೆಟ್ ಆಗಿದೆ. ಆದ್ರೆ ಎಲ್ಲವೂ ಸ್ಲೋ ಆಗ್ತಾ ಇದೆ. ಬ್ಯಾಲೆನ್ಸ್ಡ್ ವೇನಲ್ಲಿ ಅನ್ಫೋಲ್ಡ್ ಆಗ್ತಾ ಇದೆ. ನೀವು ಫೋರ್ಸ್ ಮಾಡಿದ್ರೆ ಡಿಲೇ ಆಗ್ಬೋದು, ಆದ್ರೆ ಟ್ರಸ್ಟ್ ಮಾಡಿದ್ರೆ ಸ್ಮೂತ್ ಆಗಿ ನಡೆಯುತ್ತೆ. ಒಂದು ಬ್ಯಾಲೆನ್ಸ್ಡ್ ವಿಚಾರ ನಿಮಗೆ ಖಂಡಿತ ಸಿಗುತ್ತೆ. ನೀವು ಸ್ಲೋ ಆಗಿ ಯೋಚನೆ ಮಾಡಿ ಹೆಜ್ಜೆ ಇಡೋದು ತುಂಬಾ ಮುಖ್ಯ ಆಗಿರುತ್ತೆ. ಈಗ ಮೇನ್ ಆನ್ಸರ್ ನಿಮಗೆ ಸಿಗ್ತಾ ಇದೆ. ಏನು ಮೇನ್ ಆನ್ಸರ್? ನಿಮ್ಮ ಆಸೆ, ವಿಶ್ ಫುಲ್ಫಿಲ್ ಆಗುತ್ತಾ ಇಲ್ವಾ ಅಂತ ನೋಡೋದಾದ್ರೆ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನೋಡಿ, ಇಲ್ಲಿ ಚಕ್ರ ಮೇಲಿದ್ದವ್ರು ಕೆಳಗ್ ಬರ್ಲೇಬೇಕು, ಕೆಳಗಿದ್ದವರು ಮೇಲ್ ಹೋಗ್ಲೇಬೇಕು ಅಲ್ವಾ? ನಿಮ್ಮ ಫೇವರ್ ನಲ್ಲಿ ಟರ್ನ್ ಆಗ್ತಾ ಇದೆ. ಇದು ಡೆಸ್ಟಿನಿ ಕಾರ್ಡ್ ಆಗಿರುತ್ತೆ. ಈ ಕಾರ್ಡ್ ಡೆಸ್ಟಿನಿ ಕಾರ್ಡ್ ಆಗಿರುತ್ತೆ. ಅಂದ್ರೆ ನಿಮ್ಮ ಡಿಸೈರ್ ಕಂಪ್ಲೀಟ್ ಆಗಿ ಇಂಪಾಸಿಬಲ್ ಅಂತೂ ಅಲ್ವೇ ಅಲ್ಲ. ಈ ವರ್ಷ ನಿಮ್ಮ ಲೈಫ್ ನಲ್ಲಿ ಮೇಜರ್ ಶಿಫ್ಟ್ ಬರ್ತಾ ಇದೆ. ನೀವು ಕಾಯ್ತಿದ್ದ ಚೇಂಜ್, ನೀವು ಏನನ್ನ ಚೇಂಜ್ ಆಗ್ಬೇಕು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಫೈನಲಿ ಅದು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಿಮ್ಮ ಕೈಗೆ ಸಿಗುವಂತ ದಿನಗಳು ಹತ್ರದಲ್ಲಿದೆ. ಕೊನೆಯಲ್ಲಿ ತುಂಬಾ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ಬ್ಯೂಟಿಫುಲ್ ಎನರ್ಜಿ ಏನ್ ಹೇಳ್ತಾ ಇದೆ ಅಂದ್ರೆ, ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ
ಸೊ ಗುಡ್ ನ್ಯೂಸ್, ಎಮೋಷನಲ್ ಮೆಸೇಜ್ ಅಥವಾ ಅನ್ಎಕ್ಸ್‌ಪೆಕ್ಟೆಡ್ ಆಫರ್, ನೀವು ಕಾಯ್ತಿರುವ ಆನ್ಸರ್ ಇರ್ಬೋದು ಅಥವಾ ನಿಮ್ಮ ಹಾರ್ಟ್ ಡಿಸೈರ್‌ಗೆ ಒಂದು ಫಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಇದು ಎಲ್ಲವೂ ನಿಮಗೆ ಸರ್ಪ್ರೈಸ್ ಆಗಿ ಬರುತ್ತೆ. ಸೊ ನಿಮಗೆ ಓವರಾಲ್ ಫೈನಲ್ ಮೆಸೇಜ್ ಏನಪ್ಪಾ ಇದೆ? ಸೊ ಈ ರೀಡಿಂಗ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ನಿಮ್ಮ ಆಸೆ ಈ ವರ್ಷ ಕಂಪ್ಲೀಟ್ ಆಗುವ ಎನರ್ಜಿ ಸ್ಟ್ರಾಂಗ್ ಆಗಿ ಇದೆ. ಆದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಂತಂದ್ರೆ, ಸಮಾಧಾನವಾಗಿ ಕೂತ್ಕೊಂಡು ನೀವು ಈ ರೀಡಿಂಗ್‌ನ ಅರ್ಥ ಮಾಡ್ಕೊಂಡಾಗ ಖಂಡಿತ ನಿಮ್ಗೆ ಆನ್ಸರ್ ಸಿಗುತ್ತೆ. ಫಸ್ಟು ನಿಮ್ಮ ಏನು ನೀವು ಆಸೆ ಕಂಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಕ್ಲಾರಿಟಿ ಬೇಕಾಗುತ್ತೆ. ಸೊ ಆ ಕ್ಲಾರಿಟಿ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ನಂತರ ಪೇಶನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಂತರ ಡೆಸ್ಟಿನಿ ಸಪೋರ್ಟ್ ಖಂಡಿತ ಸಿಗುತ್ತೆ ನಿಮ್ಗೆ. ಎಂಡಿಂಗ್ ಅಲ್ಲಿ ನೋಡಿದ್ರೆ ಪಾಸಿಟಿವ್ ಆಗಿ ಇದೆ. ಆದ್ರೆ ಜರ್ನಿನ ನೀವು ಟ್ರಸ್ಟ್ ಮಾಡಬೇಕಾಗಿದೆ. ಹೋಪ್ ಈ ರೀಡಿಂಗ್ ನಿಮ್ಗೆ ಒಂದು ಕ್ಲಾರಿಟಿ ಅಂಡ್ ಹೋಪ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಇಲ್ಲಿ ನಿಮ್ಗೆ ಅಡ್ವೈಸ್ ಅಂತ ನೋಡೋದಾದ್ರೆ, ನಿಮ್ಮ ಎನರ್ಜಿ ಈಗ ಒಂದು ಕಡೆ ಫೋಕಸ್ ಆಗ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಿದೆ. ಸೊ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಹಲವಾರು ಆಪ್ಷನ್ಸ್ ಇಟ್ಕೊಂಡಿರ್ಬೋದು, ಫ್ಯಾಂಟಸೀಸ್ ಇಟ್ಕೊಂಡಿರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ನಡುವೆ ಸ್ಟಕ್ ಆಗಿದ್ದೀರಾ. ಸೊ ಆದ್ರಿಂದ ಮೊದಲನೇ ಸಲಹೆ ಅಂತ ನಿಮಗೆ ನೋಡೋದಾದ್ರೆ, ಕ್ಲಾರಿಟಿ ಇಸ್ ದ ಪವರ್ ಅಂತ ಹೇಳ್ತೀನಿ. ಸೊ ನೀವು ನಿಜವಾಗಿಯೂ ಏನು ಬಯಸ್ತಾ ಇದ್ದೀರಾ ಅಂತ ಹಾನೆಸ್ಟ್ಲಿ ನಿಮ್ಮಿಂದನೇ ನೀವು ತಿಳಿದುಕೋಬೇಕಾಗತ್ತೆ. ಸೊ ಆ ಏನು ನೀವು ಬಯಸ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ, ತಾಳ್ಮೆಯಿಂದ ಫೋಕಸ್ ಮಾಡಿ. ಸೊ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಡೆಸ್ಟಿನಿ ಲೆವೆಲ್ ಕನೆಕ್ಷನ್ ಆಗಿರ್ಬೋದು ಅಥವಾ ಡಿಸೈರ್ ಇದ್ರೆ ಹಾಫ್ ಹಾರ್ಟೆಡ್ ಆಗಿ ಡಿಸಿಷನ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ಪೀಪಲ್ ಪ್ಲೀಸಿಂಗ್ ಮಾಡಬೇಡಿ. ಯಾರೋ ಒಂದು ನಿಮ್ಗೆ ಏನೋ ಹೇಳಿದ್ರು, ಏನೋ ಮಾಡಿದ್ರು, ಸೊ ಇಲ್ಲ ನನಗೆ ಅವ್ರು ಹೇಳ್ತಾ ಇರೋದು ಸರಿ, ಇವ್ರು ಹೇಳ್ತಾ ಇರೋದು ತಪ್ಪು, ಈ ತರದ್ರ ಬಗ್ಗೆ ನೀವು ಡಿಸಿಷನ್ ತಗೋಬೇಡಿ. ನಿಮ್ಮ ಮನಸ್ಸು ಏನ್ ಹೇಳುತ್ತೋ ಅದನ್ನ ಮಾತ್ರ ನೀವು ಡಿಸೈಡ್ ಮಾಡಿ ಆರ್ಟ್ ಅಲೈನ್ಮೆಂಟ್ ಆಗಿ ಡಿಸಿಷನ್ ತೆಗೆದುಕೊಂಡ್ರೆ ಬೆಟರ್. ಫಿಯರ್ ಬೇಸ್ಡ್ ಚಾಯ್ಸ್ ಬೇಡ ಅಂತ ಹೇಳ್ತೀನಿ. ಸೊ ಟೆಂಪರೆನ್ಸ್ ಬಂದಿರೋದ್ರಿಂದ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲವೂ ಸ್ಲೋ ಆಗಿ ಬಿಲ್ಡ್ ಆಗುತ್ತೆ. ಸೊ ನೀವು ಇಂಪೇಷೆಂಟ್ ಆದ್ರೆ ಎನರ್ಜಿ ಡಿಸ್ಟರ್ಬ್ ಆಗುತ್ತೆ. ಸೊ ನಿಮಗೆ ಓವರ್ ಥಿಂಕ್ ಮಾಡೋದು ಕಡಿಮೆ ಮಾಡ್ಕೊಳ್ಳಿ. ಎಮೋಷನಲ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಿ. ರಿಯಾಕ್ಷನ್ ಕೊಡಬೇಡಿ. ಸೊ ಏನೋ ಒಂದು ರೆಸ್ಪಾನ್ಸ್ ಮಾಡಿ ರಿಯಾಕ್ಟ್ ಆಗಕ್ಕೆ ಹೋಗಬೇಡಿ. ಸೊ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮಗೆ ಗೈಡೆನ್ಸ್ ಅಂತ ಹೇಳೋದಾದ್ರೆ, ಸೊ ಟೈಮಿಂಗ್ ಅಲ್ಲಿ ನಿಮ್ಮ ಕಂಟ್ರೋಲ್‌ನಲ್ಲಿ ಇಲ್ಲ. ಸೊ ಟೈಮಿಂಗ್ ನಿಮ್ಮ ಕಂಟ್ರೋಲ್‌ಗೆ ಬರೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ನೀವು ಪೇಷನ್ಸ್ ಇಂದ ಇರಬೇಕಾಗುತ್ತೆ. ಸೊ ಎಲ್ಲವೂ ನೀವು ಕಂಟ್ರೋಲ್ಡ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಹೊಸ ಅಪರ್ಚುನಿಟೀಸ್ ಇರ್ಬೋದು, ಏನಾದರೂ ಹೊಸ ಅಪರ್ಚುನಿಟೀಸ್ ಬರ್ತಾ ಇದ್ರೆ ನಿಮ್ಮ ಡಿಸೈರ್ ಫುಲ್ಫಿಲ್ಮೆಂಟ್‌ಗೆ, ಸೊ ಓಪನ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ಪಾಸ್ಟ್ ಪ್ಯಾಟರ್ನ್ಸ್‌ನ ರಿಪೀಟ್ ಮಾಡಕ್ ಹೋಗಬೇಡಿ. ಚೇಂಜ್ ಬಂದಾಗ ರೆಸಿಸ್ಟ್ ಮಾಡಬೇಡಿ. ಸೊ ನೀವು ಕಮ್ಯುನಿಕೇಷನ್ ಎನರ್ಜಿ ಖಂಡಿತ ಇಲ್ಲಿ ಚೆನ್ನಾಗಿದೆ. ಬಟ್ ಸಾಫ್ಟ್ ಅಂಡ್ ಜೆನ್ಯೂನ್ ಆಗಿ ಇರೋದಕ್ಕೆ ಒಂದು ತಯಾರಿ ಮಾಡ್ಕೋಬೇಕಾಗತ್ತೆ. ಸೊ ನೀವು ಏನಾದರೂ ತುಂಬಾನೇ ಫೀಲ್ ಗೈಡೆಡ್ ಆಗಿದ್ರೆ ಸ್ಮಾಲ್ ಹಾನೆಸ್ಟ್ ಮೆಸೇಜ್ ಸೆಂಡ್ ಮಾಡ್ಬೋದು. ಇನ್ ಕೇಸ್ ನೀವು ರಿಲೇಶನ್‌ಶಿಪ್‌ನ ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ರೆ, ಅಥವಾ ಕ್ರಿಯೇಟಿವ್ ಆಗಿ ನೀವು ಏನಾದರೂ ಎಕ್ಸ್‌ಪ್ರೆಷನ್ ಕೊಡ್ಬೋದು. ಏನಾದರೂ ಬೇರೆ ಥರ ಯೋಚನೆ ಮಾಡಿ, ಏನಾದರೂ ಎಕ್ಸ್‌ಪೆಕ್ಟೇಷನ್‌ನ ಕಡಿಮೆ ಮಾಡ್ಕೊಳ್ಳಿ. ಓಪನ್ನೆಸ್‌ಗೆ ಹೆಚ್ಚು ನೀವು ಟೈಮ್‌ನ ಕೊಡೋದ್ರಿಂದ ಖಂಡಿತ ನಿಮಗೆ ಒಂದು ಆಹ್, ವಿನ್ನಿಂಗ್ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು. ಸಿಂಪಲ್ ಆ್ಯಂಡ್ ಪವರ್‌ಫುಲ್ ಆಗಿ ನೀವು ಏನಾದರೂ ಆಕ್ಷನ್ ಪ್ಲಾನ್ ಮಾಡ್ತೀನಿ ಅಂತ ಹೇಳೋದಾದ್ರೆ, ನಿಮ್ಮ ಡಿಸೈರ್‌ನ ಕ್ಲಿಯರ್ ಆಗಿ ನೀವು ಸೆಟ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್‌ನ ರಿಮೂವ್ ಮಾಡಿ, ಹಾರ್ಟ್ ಬೇಸ್ಡ್ ಡಿಸಿಷನ್ ತೆಗೆದುಕೊಳ್ಳಿ. ಪೇಷನ್ಸ್‌ನ ಪ್ರಾಕ್ಟೀಸ್ ಮಾಡಿ. ಫೋರ್ಸ್ ಮಾಡಕ್ಕೆ ಹೋಗಬೇಡಿ ಯಾವುದೇ ವಿಚಾರಕ್ಕಾಗಲಿ. ಚೇಂಜ್ ಬಂದಾಗ ಅಕ್ಸೆಪ್ಟ್ ಮಾಡಿ. ಸಾಫ್ಟ್ ಕಮ್ಯುನಿಕೇಷನ್ ಅಥವಾ ಎಮೋಷನಲ್ ಓಪನ್ನೆಸ್ ನಿಮ್ಮ ಎಲ್ಲ ದಿನನಿತ್ಯ ಬಳಸ್ಕೊಳ್ಳಿ. ಸೊ ನಿಮಗೆ ನೀವು ರಶ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ರಶ್ ಮಾಡೋದನ್ನ ಸ್ಟಾಪ್ ಮಾಡಿ. ಏನಕ್ಕಂದರೆ ಅದು ತುಂಬ ಡಿಲೇ ಮಾಡ್ತಾ ಇದೆ ನಿಮ್ಮನ್ನ. ಸೊ ನೀವು ಟ್ರಸ್ಟ್ ಮಾಡಿದ್ರೆ ಅದನ್ನ ಫ್ಲೋ ಅಲ್ಲಿ ಹೋಗೋದಕ್ಕೆ ಹೋಗಿ. ಖಂಡಿತ ನೀವು ಟ್ರಸ್ಟ್ ಮಾಡಿ ಮುಂದುವರೆದಾಗ ಖಂಡಿತ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಒಟ್ಟಾರೆ ಈ ರೀಡಿಂಗ್ ಅಲ್ಲಿ ಹೇಳೋದೇನಂದ್ರೆ, ನಿಮ್ಮ ಡಿಸೈರ್ ನಿಮಗೆ ಬರ್ತಾ ಇದೆ. ಆದ್ರೆ ನೀವು ರೈಟ್ ಎನರ್ಜಿನಲ್ಲಿ ಇರಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೋಪ್ ಈ ರೀಡಿಂಗ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ, ಸೊ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ 8867550218ಗೆ ವಾಟ್ಸಪ್ ಮಾಡಿ ಟ್ಯಾರೋ ರೀಡಿಂಗ್ ತಗೋಬಹುದು, ಪರ್ಸನಲ್ ರೀಡಿಂಗ್ ತಗೋಬಹುದು. ಇದು ಒಂದು ಜನರಿಕ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.